ಶುದ್ಧ ಬ್ರಹ್ಮ ಸ್ವರೂಪರೇ ತಮಗೆಲ್ಲ ಅನಂತ ಅನಂತ ಪ್ರಣಾಮಗಳು. ಸಾಧು ನಿಶ್ಚಲ್ ದಾಸರ ಕೃತಿ ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮ ಅಧಿಕಾರಿಗೆ ಉಪದೇಶ ಮತ್ತು 110ನೇ ವಿಷಯಾಂಕ ಶುಭ ಸಂತತಿ ಮಹಾರಾಜ ಮತ್ತು ಆತನ 3 ಮಕ್ಕಳ ಕಥೆಯ ಮೂಲಕ ತತ್ವಜ್ಞಾನ ಉಪದೇಶ ನಡೀತಾ ಇದೆ. 6ನೇ ದೋಹ ಲಹಿ ಅವಸರ ಏಕತಿ ಪಿತಾ ನಿಜ ಹಿಯ ರಜೋ ವಿಚಾರ ಸುಖ ಸ್ವರೂಪ ಅಜ ಆತ್ಮ ದಾಸೋ ಭಿನ್ನ ಸಾರ. ಈ ಒಂದು ಶುಭ ಸಂತತಿ ಮಹಾರಾಜನಿಗೆ ಒಂದು ವಿಚಾರ ಹೊಳಿತದ. ಸಮರ್ಥವಾಗಿ ರಾಜ್ಯಭಾರ ಮಾಡ್ತಾ ಮಕ್ಕಳೆಲ್ಲ ಚೆನ್ನಾಗಿ ಒಂದು ಲೌಕಿಕ ಬದುಕಿನಲ್ಲಿ ಸಂಸಾರ ಮಾಡಿಕೊಂಡಿರುವಂತಹ ಒಂದು ಕಾಲದಲ್ಲಿ ಒಂದು ವಿವೇಕ ಹೊಳಿತದ, ಜ್ಞಾನದ ಜ್ಯೋತಿ ಬೆಳಗ್ತದ. ಶುಭ ಸಂತತಿ ಮಹಾರಾಜನಲ್ಲಿ ಈ ಸಂಸಾರ ಎಷ್ಟು ಮಾಡಿದರು, ಈ ಅಧಿಕಾರ ಎಷ್ಟು ಮಾಡಿದರು, ಈ ರಾಜ್ಯಭಾರ ಎಷ್ಟು ಮಾಡಿದರು, ಇದೆಲ್ಲ ಅಸಾರವಾಗಿದೆ. ಆತ್ಮ ಒಂದೇ ಸುಖ ಸ್ವರೂಪ, ಉಳಿದದ್ದು ಯಾವುದು ಅಲ್ಲೂ ಸುಖ ಇಲ್ಲ. ಅದು ಅಸಾರವಾದದ್ದು. ನಮಗ ಸುಖ ಏನಾರ ಉಂಟಾಗ್ಯದ ಅಂದ್ರೆ ನಮ್ಮ ಆತ್ಮದಿಂದಲೇ ನಮಗ ಸುಖ ಉಂಟಾಗ್ಯದ. ಈ ಅನಾತ್ಮ ಆತ್ಮ ಅನ್ನೋದು ನಿಮಗೆ ತಿಳಿಬೇಕಾದ್ರೆ ಒಂದು ದೃಷ್ಟಾಂತ ಕೊಡಬೇಕು. ಏನಂದ್ರೆ ರವಾದ ಉಂಡಿ. ರವಾ ಉಂಡಿ ತಿಂದಿರ ಇಲ್ಲ? ರವಾದ ಉಂಡಿ ತಿಂದಿರ? ಹೆಂಗಿರ್ತದ? ರವ ತಿಂದಿರ? ರವ ತಿಂದಿರ? ರವ ಹೆಂಗಿರ್ತದ? ರವ ತಿಂದಿರ ಅದೇ ನೋಡ್ರಿ. ರವ ಅಂದ್ರೆ ಅಸಾರ. ಯಾಕಂದ್ರೆ ನೋಡ್ರಿ, ರವಾದ ಉಂಡಿ ತಿಂದು ನೋಡ್ರಿ, ಅಸಾರ. ಆ ರವಾದೊಳಗೆ ರುಚಿ ಎದರ್ದು ಬಂದದ? ಸಕ್ಕರೆದು ಬೆಲ್ಲದ್ದು ಸೀದು ಬಂದವು. ಅದಕ್ಕೆ ಸಾರ ಏನದಪ್ಪ? ರವಾದ ಉಂಡೆ ಒಳಗಿಂದ ಸಾರ ಏನದ ಅಂತಂದ್ರ ಸಕ್ಕರೆ ಸಿಹಿ ಪದಾರ್ಥದ್ದು ಸಾರಾದ ಆತ್ಮ ಇದ್ದಂಗ. ಆ ರವಾದ ಉಂಡೆಗೆ ಇದು ಆತ್ಮ ಇದ್ದಂಗ. ಯಾವುದು? ಸಿಹಿ ಪದಾರ್ಥ. ಬೆಲ್ಲನೋ ಸಕ್ಕರೆನೋ ಏನದ? ಆತ್ಮ ಇದ್ದಂಗ. ಅಕಸ್ಮಾತ್ ಅದು ಆತ್ಮ ಇಲ್ಲದಂತ ಒಂದು ರವಾದ ಉಂಡೆ ಹಂಗೆ ತಪ್ಪನ್ನು ಉಂಡಿ ಮಾಡ್ಕೊಂಡು ತಿಂದು ನೋಡ್ರಿ, ಅಸಾರ. ಅರ್ಥ ಆಗಿರ್ಬೇಕು ಈಗ ಅಸಾರ ಅಂದ್ರೆ ಏನಂತ. ನಿಮಗೇನೇ ಜಗತ್ತಿನಾಗ ಸುಖ ಸಿಕ್ಕದ ಅಂತಂದ್ರೆ ಅದು ನಿಮ್ಮ ಆತ್ಮದ ಸುಖನೇ ಹೊರತು ಉಳಿದದ್ದೆಲ್ಲ ಅಸಾರ. ಅಂತವನಿಗೊಂದು ವಿವೇಕ ಉಂಟಾಯ್ತು. ಈ ವಿವೇಕ ಎಂತಲ್ಲಿ ಉಂಟಾಗ್ತದ ಅಂತಂದ್ರೆ ಚಿತ್ತ ನಿರ್ಮಲವಾಗಿರ್ಬೇಕು, ನಿಶ್ಚಲವಾಗಿರ್ಬೇಕು. ಮತ್ತೇನಾಗಿರ್ಬೇಕು? ನಿನ್ನೆಯಿಂದ ಹೇಳ್ತಾ ಇದ್ದೀವಿ, ಇದು ಬಹಳ ಇಂಪಾರ್ಟೆಂಟ್. ವಿವೇಕ ಉಂಟಾಗಬೇಕು. ಅಂತ ಒಂದು ನಿರ್ಮಲವಾದ ನಿಶ್ಚಲವಾದಂತ ಒಂದು ಸ್ಥಿತಿ ಒಳಗ, ಚಿತ್ತದ ಸ್ಥಿತಿ ಒಳಗ ವಿವೇಕ ಉಂಟಾಗ್ತದ. ವಿವೇಕ ಎಲ್ಲಿ ಉಂಟಾಗ್ತದ? ಅದರ ನೆಕ್ಸ್ಟ್ ಸ್ಟೆಪ್ ವೈರಾಗ್ಯ ಉಂಟಾಗ್ತದ. ಅಂತಲ್ಲಿ ಇಂಥ ಒಂದು ಬ್ರಹ್ಮಜ್ಞಾನದ ವಿಚಾರ, ಈ ಪ್ರಪಂಚ, ಈ ಶರೀರ ಇವೆಲ್ಲ ಅಸಾರವಾಗಿವೆ. ನಮಗೇನಾದ್ರೂ ಈ ಜಗತ್ತಿನ ಸುಖ ಸಿಕ್ಕದಂದ್ರೆ ಅದು ನಮ್ಮ ಆತ್ಮದ ಸುಖವೇ ಇದೆ ಅಂತೇಳಿ ಸಾಕಷ್ಟು ಉದಾಹರಣೆಗಳ ಮೂಲಕ ನಿಮಗೆ ಹೇಳ್ಕೊಟ್ಟು ಬಂದರೆ
ಈ ಒಂದು ನಿರ್ಮಲ ಚಿತ್ತ ಅಂದ ಕೂಡಲೇ ಮಲ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಮಲ ಅಂದರೆ ಏನು? ಏನು ಮಲ ಅಂದ್ರೆ ನಿರ್ಮಲವಾಗಿರಬೇಕು, ಚಿತ್ತ ನಿರ್ಮಲವಾಗಿರಬೇಕು ಅಂದ್ರೆ ಮಲ ಅಂದ್ರೆ ಏನು? ಏನು ಹೊಲಸು? ಯಾವಾಗ ಹೊಲಸು? ಬ್ರಹ್ಮಾಂಡ ಪಿಂಡಾಂಡಗಳ ನಿರ್ವಹಣೆಗಾಗಿ ಏನು ಬಡದಾಡ್ತೇವಲ್ಲ, ಅಸಾರವಾದ ಬ್ರಹ್ಮಾಂಡ, ಅಸಾರವಾದ ಪಿಂಡಾಂಡಗಳ ನಿರ್ವಹಣೆ. ಊಟ ಮಾಡ್ಬೇಕಂತ ಬಡದಾಡ್ತೀರಿ ನೋಡ್ರಿ. ಆಹಾರ ಯಾರ ಲಗ್ನಕ್ಕೆ ಕರೆದ್ರ ನಿಮಗ ಆ ಮದುಮಕ್ಕಳಿಗೆ ಬಂದು ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡ್ರಿ ಅಂತ ಕರೆದಿರ್ತಾರ. ಊಟ ತಿನ್ನೋದೇ ದೊಡ್ಡದು ತಲೆಗೆ ಹೋಗ್ತಿರ್ತವ. ಊಟಕ್ಕೆ ಮುಖ್ಯ. ಲಗ್ನ ಕರೆದ್ರೆ ಊಟನೇ. ಊಟ ಕರೆದಿರ್ತಾರ ನಿಮಗ. ಬರ್ರಪ್ಪ ಆಶೀರ್ವಾದ ಮಾಡ್ರಿ ಅಂತ ಕರೆದಿರ್ತಾರೆ. ಬಂದಿರ್ತೀರಿ ಊಟದ ಟೈಮ್ನಾಗ ಆಶೀರ್ವಾದ ಮಾಡ್ಲಕ್ಕ ಊಟಕ್ಕೆ ಹಾಕಿರ್ತಾರೆ. ಅಲ್ಲಿ ಊಟ ಮಾಡೋದೇ ಒಂದು ದೊಡ್ಡ ಪ್ರೋಗ್ರಾಮ್. ಆಹಾರಕ್ಕೆ ಬಡದಾಡೋದು, ಮತ್ತದು ಊಟ ಚಲೋ ಇತ್ತ ಚಲೋ ಇಲ್ಲ ಅಂತ ಹೇಳೋದು. ನಿಮ್ಗೆ ಯಾರು ಕೇಳ್ತಾರ ಊಟ ಚಲೋ ಅದ ಚಲೋ ಇಲ್ಲ? ಅದು ಊಟದ ಯಾಕೆ ತಿಳಿಯಾಗ? ಮದಿ ಮಕ್ಕಳಿಗೆ ಆಶೀರ್ವಾದ ಮಾಡೋದು ಮುಖ್ಯನೋ ಇಲ್ಲ ಅಲ್ಲಿ ಊಟ ಮಾಡೋದು ಮುಖ್ಯನೋ? ಮನೆಯೊಳಗಾದ್ರೂ ಆಹಾರದ್ದೇ ಒಂದು ದೊಡ್ಡ ಪ್ರೋಗ್ರಾಮ್. ಬೆಳಗ್ಗೆಯಿಂದ ಸಂಜೆ ಮಧ್ಯಾಹ್ನ ಏನ್ ಮಾಡಿದ್ರಿ, ಏನ್ ತಿಂದ್ರಿ, ಏನ್ ಮಾಡಿದ್ರಿ, ಏನ್ ತಿಂದ್ರಿ, 3 ಹೊತ್ತು ದಿನದೇ. ರಾತ್ರಿ ಎಲ್ಲ ತಿಂದು ಮಕ್ಕಳ ಟೈಮ್ನಾಗ ಮುಂಜಾನೆ ಹೇಳಕ್ ಸಹಿತ ಗಂಡ ಕೇಳ್ತಾರೆ ಏನ್ ತಯಾರು ಮಾಡಿದ್ ನಾಳೆ ಮುಂಜಾನೆ ಸಲುವಾಗಿ. ಎಂತ ದರಿದ್ರವಾದ ಸ್ವಭಾವ ಬರ್ತದ ಇದು ಎಂತ ಮಲವಾಸನೆ. ಸುಮ್ಮನೆ ಆ ಟೈಮಿಗೆ ಪರಮಾತ್ಮನ ಪ್ರಸಾದ ಏನ್ ಸಿಕ್ಕದು ತಿಂದು ಶಿವ ಧ್ಯಾನ ಮಾಡ್ಕೊಂಡು ಕೈಗೆ ಸಿಕ್ಕಿ ಕೆಲಸ ಮಾಡ್ಕೊತಿರ್ಬೇಕು. ಅದು ಕೋಳಿನ ವಾಸನೆ ಏನದಲ್ಲ, ಇದು ಮಲದೋಷ. ತಿನ್ನಕ್ಕೆ ಹುಟ್ಟಿ ಬಂದದತ್ತೆ ಜನ್ಮ. ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ಹುಟ್ಟಿ ಬಂದದು, ತಿನ್ನೋದಕ್ಕಲ್ಲ. ಗುರುವಿನ ಸೇವೆ ಮಾಡೋದಕ್ಕೆ ಪರಮಾತ್ಮನ ಜ್ಞಾನಕ್ಕಾಗಿ ಹುಟ್ಟಿ ಬಂದದು, ಗೋತಿಲ್ಲಕ್ಕೆ ಹುಟ್ಟಿ ಬಂದದು. ಇದು ಮಲ ಹೌದಾ ಅಲ್ಲ? ಇದು ಹೊಲಸು ಬುದ್ಧಿ ಹೌದಿಲ್ಲ? ಇದು ಮಲ. ಮತ್ತೇನ್ ಮಾಡೋದು? ಮಕ್ಕಳಕ್ ಬಡದಾಡೋದು, ಬರೇ ಮಕ್ಕಳಕ್ ಬಡದಾಡೋದು. ಈ ಮಕ್ಕಳದೇ ಮಕ್ಕಳದು, ಮಕ್ಕಳದೇ ಮಕ್ಕಳದು, ಮಕ್ಕಳದೇ ಮಕ್ಕಳು ರೆಸ್ಟ್ ಮಾಡು. ಮಕ್ಕಳು ಅಂದ್ರೆ ಭಾರಿ ಖುಷಿ ಒಬ್ಬೊಬ್ಬರಿಗೆ. ಅದು ಒಂದು ಮಲ. ತುಂಬ ಬಿದ್ದು ಸಾಯೋದು. ಹೊಲಸು ಬುದ್ಧಿ ಇದೆ. ಬರೇ ಮಕ್ಕಬೇಕಂತಿರ್ತಾರೆ. ನಿಮಗೆ ನಿದ್ದೆ ಬಂದಾಗ ಅದು ತಾನೇ ಕರ್ಕೊಂಡು ಹೋಗ್ತದ. ನಿದ್ದೆ ಕುಂತಲೇ ನಿದ್ದೆ ಮಾಡಿಸ್ತದ. ಅದು ನಿಮ್ಗೇನ್ ಬಿಡಂಗಿಲ್ಲ. ಅದ ನಿದ್ದೆ ಏನು ನೀವು ಮಕ್ಕಳನ್ನ ಮಕ್ಕಳು ನಿದ್ದೆ ಮಾಡ್ಬೇಕಂತ ಏನಿಲ್ಲ, ಕುಂತಲೇ ನಿದ್ದೆ ಬರ್ತದೆ. ಅದು ಮಕ್ಕಳದೇ ಒಂದು ದೊಡ್ಡ ಹೊಲಸು ಬುದ್ಧಿ. ಮಕ್ಕಳಬೇಕು. ನನಗೆ ನಿನ್ನೆ ನಿದ್ದೆ ಆಗಿಲ್ಲ ಅಂತ ಹೇಳಿ ಚೆನ್ನಾಗಿ ಇಟ್ಕೊಂಡು ಮರುದಿನ ಹೊಲಸ ನಡಿ. ಮಾತು ಸರಿಗಿರಲ್ಲ, ಕೆಲಸ ಸರಿಗಿರಲ್ಲ. ನಿನ್ನೆಗೆ ಇವತ್ತಿಗೆ ಏನು ಸಂಬಂಧ ಇಲ್ಲ. ನಿದ್ದೆ ತಯಾರಾಗಿಲ್ಲ ಅಷ್ಟೇ. ನೀವು ಪರಿಶ್ರಮ ಚೆನ್ನಾಗಿ ಮಾಡಿಲ್ಲ, ಅದಕ್ಕೆ ನಿದ್ದೆ ತಯಾರಾಗಿಲ್ಲ. ಅದ್ರ ಸಲ ನಿದ್ದೆ ಆಗಿಲ್ಲ. ಮತ್ತಿವತ್ತು ನಿದ್ದೆ ಆಧಾರ ನಿದ್ದೆ ಇವತ್ತು ತಯಾರಾಗಿರ್ತದೆ, ನಿದ್ದೆ ಮಾಡ್ತೇವೆ. ಇವು ಮಲ ಹೌದಾಗಿಲ್ಲ. ಮಕ್ಕಬೇಕನ್ನೋದೇ ಒಂದು ದೊಡ್ಡ ಪ್ರೋಗ್ರಾಮ್. ಮಲ ಇವೆಲ್ಲ ಮಲ ಹೊಲಸು ಬುದ್ಧಿ. ಮಕ್ಕೋಬೇಕು ಮಕ್ಕೊಂಡಿದ್ದೆ, ನಿದ್ದೆ ಆಗಲಿಲ್ಲ. ರಾತ್ರಿ ಕನಸು ಬಿದ್ದಿದ್ದು ಇಲ್ಲ. ಇದೇನಿದು? ಮಲ ಅಲ್ಲ ಇದು. ಮಕ್ಕಬೇಕನ್ನೋದೇ ಒಂದು ಅಂತಾನೆ ಮಕ್ಕೋತದ. ಬ್ಯಾಡ್ ಅಂದ್ರೆ ಮಕ್ಕೋತದ. ಅದಕ್ಕೆ ರೆಸ್ಟ್ ಬೇಕಾಗಿರ್ತದಲ್ಲ, ಎಷ್ಟು ಬೇಕಷ್ಟು ರೆಸ್ಟ್ ತಾನೇ ಮಾಡ್ತದೆ. ನೀವೇನು ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ. ಇನ್ನೇನದ? ಬರೀ ಯಾವಾಗ ನೋಡಿದಾಗೂ ನಮ್ಮ ಮಾನ ಪ್ರಾಣ ಇವೇ ಭಯ. ಎಲ್ಲಿ ಮಾನ ಕಳ್ಕೊತೀನೋ, ಎಲ್ಲಿ ಪ್ರಾಣ ಕಳ್ಕೊತೀನೋ, ಎಲ್ಲಿ ಮಾನ ಕಳ್ಕೊತೀನೋ, ಎಲ್ಲಿ ಪ್ರಾಣ ಕಳ್ಕೊತೀನೋ, ಬರೀ ಇದೇ ಭಯ. ಮಾನ ಪ್ರಾಣದೇ ಒಂದು ಭಯ. ಎದಕ್ಕೆ ಬೇಕು? ಸುಮ್ಮನೆ ನಿಮ್ಮ ಜೀವನ ನೀವು ಮಾಡ್ಕೊತ ಹೋಗ್ಬೇಕು. ನಿಮ್ಮ ಮಾನ ನಿಮ್ಮ ಪ್ರಾಣಕ್ಕೆ ಬರೀ ಇದೇ ನೋಡ್ಕೊತಿರ್ತಾರೆ. ಯಾರು ಏನು ಸಂಬಂಧ ಇಲ್ಲ. ನಿಮ್ಮದು ನೀವು ಜೀವನ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಿಮ್ ಹುಷಾರದಾಗ ನೀವು ಇದ್ದು ಹೋಗ್ಬಿಡ್ಬೇಕು. ಹೊರತು ಈ ಭಯ ಪಡೋದು ಏನದಲ್ಲ, ಇದು ಏನದ ನಾನ್ಸೆನ್ಸ್. ಯಾರಿಗೇನಂತಾರೋ ಏನೋ, ಯಾರಿಗೇನಂತಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ 90% ಕೆಲಸ ಯಾರೇನಂತಾರೋ ಏನೋ ಅನ್ನೋದಕ್ಕೆ ಅಂಜೆ ಹಿಂದಕ್ಕೆ ಕರ್ಕೊಂಡ್ಬಿಟ್ರಿ.
ನಿಮಗೆ ಯಾವಾಗ ಸರಿ ಅನ್ನಿಸ್ತದ ಮುಂದೆ ನೋಡಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿ ಫೇಲ್ ಆಗ್ತದೋ, ಎಲ್ಲಿ ನಾವು ಮಾಡಿದ ಕೆಲಸ ಸಕ್ಸಸ್ ಆಗಲಾರದ ಮಾನವೀಯ ಆಗ್ತೀವೋ, ಏನಾಗ್ತದೋ ಅಂತ ಹೇಳಿ ಇದು ಭಯ. ಇದು ಒಂದು ಮಲ. ಮತ್ಯಾವ ಮಲ? ಗಂಡು ಹೆಣ್ಣುಗಳ ಸಂಪರ್ಕದ ಒಂದು ಮಲ. ಇದು ಏನದ? ಪುನರುತ್ಪತ್ತಿ, ಇನ್ನ ಒಂದು ಮಗು ಹುಟ್ಟೋದಕ್ಕಾಗಿ ಈ ಒಂದು ಸಂಪರ್ಕ ಇರ್ತದ. ಅದನ್ನ ಮನರಂಜನೆಗಾಗಿ ಬಳಸ್ತೀವಲ್ಲ, ಇದು ಒಂದು ಮಲ. ರೀಪ್ರೊಡಕ್ಷನ್, ರೀಕ್ರಿಯೇಷನ್. ರೀಪ್ರೊಡಕ್ಷನ್ ಸಲುವಾಗಿರುವಂತ ಶಕ್ತಿಯನ್ನ ರೀಕ್ರಿಯೇಷನ್, ಮನರಂಜನೆಗಾಗಿ ಬಳಸೋದು. ಏನ್ ಮಾಡಕತ್ತೀವಿ ಅಲ್ಲಿ? ಮಲದೋಷ. ರೀಪ್ರೊಡಕ್ಷನ್ ಸಲುವಾಗಿ ಬಳಸಬೇಕು, ಸಂತಾನೋತ್ಪತ್ತಿಗಾಗಿ ಬಳಸಬೇಕಾದಂತ ಶಕ್ತಿಯನ್ನ ನಾವೇನ್ ಮಾಡ್ತೀವಿ? ರೀಕ್ರಿಯೇಷನ್, ಮನರಂಜನೆಗಾಗಿ ಬಳಸೋದು. ಬರೇ 3 ಹೊತ್ತು ಅದರದೇ ತಲೆ. ಕೆಲವೊಂದು ಹೆಣ್ಣುಗಳಿಗೆ ಗಂಡುಗಳು ಸಿಕ್ಕರೆ ಭಾರಿ ದೊಡ್ಡದೊಂದೇನೋ ಸಿಕ್ಕಂಗೆ, ಕೆಲವೊಂದು ಗಂಡುಗಳಿಗೆ ಹೆಣ್ಣುಗಳು ಸಿಕ್ಕರೆ ಭಾರಿ ದೊಡ್ಡದೊಂದೇನೋ ಸಿಕ್ಕಂಗೆ. ಇವೆಲ್ಲ ಮಲದೋಷಗಳು. ಮತ್ತಿನ್ಯಾವ ದೋಷ? ಇವು ಅಲ್ಲದೆ ಇದು ಬರೇ ಶರೀರದ್ದು. ಎಲ್ಲ ಜಗತ್ತಿನ ಎಲ್ಲ ಪ್ರಾಣಿಗಳು ಕೂಳಿಗೆ ಬಡದಾಡ್ತಾವ, ಎಲ್ಲ ನಿದ್ದೆ ಮಾಡೋದಕ್ಕೆ ಬಡದಾಡ್ತಾವ, ಎಲ್ಲಾ ಪ್ರಾಣಿಗಳು ತಮ್ಮ ಪ್ರಾಣಕ್ಕೆ ಭಯ ಪಡ್ತಾವ. ಈ ಮನುಷ್ಯ ಪ್ರಾಣದ ಜೊತೆಗೆ ಒಂದಿಟ್ಟು ಮಾನಕ್ಕೆ ಭಯ ಪಡ್ತಾನ. ಮತ್ತಿನ್ಯಾವುದು? ಈ ಗಂಡು ಹೆಣ್ಣಿನ ಸಂಪರ್ಕ, ಇದು ಮೈಥುನ, ಇದ್ರದ್ದು ಬಡಿದಾಟ. ಎಲ್ಲರೂ ಬರೇ ಯಾವಾಗ ನೋಡಿದಾಗೂ ಜಗತ್ತಿನಾಗ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಶ್ರೇಷ್ಠ ಅಂತನ. ನಮ್ ತಂಗಿ ಊರಿಂದ ಬರ್ಲಕತ್ತಾಳ, ಕರ್ಕೊಂಡ್ ಬರ್ಲಕ್ ಹೋಗ್ಬೇಕಾಗ್ಯದ. ಅದಕ್ಕೆ ಏನಾಯ್ತು? ಇವು ಅಲ್ಲದೆ ಇನ್ನೂ ಸಾಕಷ್ಟು ಮಲದೋಷಗಳದವ. ಇನ್ನು ನೆಕ್ಸ್ಟ್ ಮಲದೋಷ ಏನಂತಂದ್ರೆ, ಇದು ಜಗತ್ತಿನ ಎಲ್ಲಾ 84 ಲಕ್ಷ ಜೀವರಾಶಿಗಳು ಇದೇ ಆಹಾರ, ನಿದ್ರೆ, ಭಯ, ಮೈಥುನಕ್ಕೆ ಬಡದಾಡ್ತಾವ. ಎಲ್ಲ ಪ್ರಾಣಿಗಳು ಪ್ರಾಣಕ್ಕೆ ಭಯಕ್ಕೆ ಬಡದಾಡಿದ್ರೆ ಈ ಮನುಷ್ಯ ಮಾನ ಅಂತ ಒಂದು ಭಯ ಇವನಿಗೆ. ಈ 5 ಭಯಗಳಿಂದ ಇವೊಂದು ಜೀವನ, ಒಂದು ಆಹಾರ, ನಿದ್ರೆ, ಭಯ, ಮೈಥುನ ಮತ್ತು ಮಾನ, ಪ್ರಾಣ, ಭಯ ಇವೇನದವಲ್ಲ, ಇವು 5 ಐಟಮ್ಲಿಂದ ಇವನ್ ನಲಿಗೆ ಹೋಗ್ಬಿಡ್ತಾನ ಈ ಜಗತ್ತಿನ ಈ ಮಲಗಳು. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಸದ್ಯ ನಾನು ಒಂದು 15 ನಿಮಿಷ ಬ್ರೇಕ್ ತಗೊಂಡು ನಾನು ಎಲ್ಲಿಗೆ ಹೋಗ್ಲಕತ್ತೀನಿ, ನಮ್ಮ ತಂಗಿ ಕರ್ಕೊಂಬರಕ್ ಹೋಗ್ತೀನಿ. ನೆಕ್ಸ್ಟ್ ಬಂದು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ನಾ ಬರೋ ತನಕ ನೀವು ಕಂಟಿನ್ಯೂ ಇಟ್ಟಿರಿ ಪಾಠ, ಹಂಗೆ ಬಂದ್ ಮಾಡ್ಬೇಡ್ರಿ.